ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಗಡಿಗಳನ್ನು, ಅದರಲ್ಲೂ ಚೈನಾ ಹಾಗೂ ಪಾಕಿಸ್ತಾನದ ಗಡಿಗಳನ್ನು ಸರ್ವ ಋತುಗಳಲ್ಲೂ ಸಂಪರ್ಕಿಸುವುದಕ್ಕೆ ಬೇಕಾದ ಬಹುಮುಖ್ಯ ವ್ಯವಸ್ಥೆಯೊಂದನ್ನು ಮಾಡಿಕೊಳ್ಳುವ ನಿಟ್ಟಲ್ಲಿ ಭಾರತ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಸೋಮವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರವನ್ನ ಲದಾಖ್ ಜೊತೆ ಕನೆಕ್ಟ್ ಮಾಡುವ ಅತ್ಯಂತ ಮಹತ್ವದ ಟನಲ್ ಒಂದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಇದೊಂದು ಗೇಮ್ ಚೇಂಜರ್ ಅಂತ ಕೂಡ ಆ ಟನಲ್ ಅನ್ನ ಪ್ರಧಾನಿ ಬಣ್ಣಿಸಿದ್ದಾರೆ. ಹಾಗಾದ್ರೆ ಯಾವುದು ಆ ಟನಲ್? ಅದರ ಮಹತ್ವ ಏನು? ಅದು ಹೇಗೆ ಗೇಮ್ ಚೇಂಜರ್ ಆಗುತ್ತೆ ಮತ್ತು ನಿಜವಾಗ್ಲೂ ಗೇಮ್ ಚೇಂಜ್ ಮಾಡಬೇಕು ಅಂದರೆ ಭಾರತ ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸೋಮವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು ಮತ್ತು ಅಲ್ಲಿ ನಿರ್ಮಾಣಗೊಂಡಿರುವ ಝೆಡ್ಮೋರಾ ಟನಲ್ನ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಪ್ರಧಾನಿ ಮೋದಿ ಅವರನ್ನ ಬಾಯ್ತುಂಬಾ ಹೊಗಳಿದ್ದಾರೆ. ಚುನಾವಣೆಯ ವೇಳೆ ಪ್ರಧಾನಿ ಮೋದಿ ಕೊಟ್ಟ ಭರವಸೆಗಳನ್ನ ಈಡೇರಿಸ್ತಾ ಇದ್ದಾರೆ. ಇನ್ನು ನಮಗೆ ರಾಜ್ಯದ ಸ್ಥಾನಮಾನವನ್ನ ಸಂಪೂರ್ಣವಾಗಿ ಕೊಡಿಸಿಬಿಡಿ ಅಂತ ಕೂಡ ಮುಖ್ಯಮಂತ್ರಿ ಒಮರ್ ಪ್ರಧಾನಿಗೆ ಮನವಿಯನ್ನ ಮಾಡಿದ್ದಾರೆ. ಇದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಇಂಡಿ ಕೂಟದಿಂದ ಹೊರಬಂದು ಮತ್ತೆ ಎನ್ಡಿಎ ಕೂಟದ ಜೊತೆ ಕೈ ಜೋಡಿಸ್ತಾರ ಅನ್ನೋ ಊಹಾಪೋಹಗಳೇನಿವೆ ಅವುಗಳಿಗೆ ಪುಷ್ಟಿ ಕೊಡ್ತಾ ಇದೆ. ಇದೆಲ್ಲ ರಾಜಕಾರಣ. ಅದನ್ನು ಪಕ್ಕಕ್ಕಿಟ್ರೆ ಜಮ್ಮು ಕಾಶ್ಮೀರದಲ್ಲಿ ಉದ್ಘಾಟನೆಗೊಂಡಿರುವ ಟನಲ್ ಇದೆಯಲ್ಲ, ಅದು ಶ್ರೀನಗರ ಹಾಗೂ ಲದಾಖ್ಗಳನ್ನ ಎಲ್ಲ ಋತುಗಳಲ್ಲಿ ಜೋಡಿಸುವ ನಿಟ್ಟಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಶ್ರೀನಗರದಿಂದ ಸೋನ್ಮಾರ್ಗ್ಗೆ ತೆರಳುವ ರಸ್ತೆ ಮಾರ್ಗವನ್ನ ಇದು ಇನ್ನಷ್ಟು ಉತ್ತಮಗೊಳಿಸೋದಷ್ಟೇ ಅಲ್ಲದೆ ವಿಶೇಷವಾಗಿ ಚಳಿಗಾಲದಲ್ಲಿ ಕೂಡ ಈ ಮಾರ್ಗದಲ್ಲಿ ಸಂಚರಿಸುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದೆ. ಅಲ್ಲ, ಜಮ್ಮು ಕಾಶ್ಮೀರದಲ್ಲಿ ಒಂದು ರಸ್ತೆ, ಅದಕ್ಕೊಂದು ಟನಲ್ ನಿರ್ಮಾಣ ಆದ್ರೆ ಅಷ್ಟಕ್ಕಿಷ್ಟೊಂದು ಬಿಲ್ಡಪ್ ಯಾಕೆ ಅಂತ ನಿಮಗೆ ಅನ್ನಿಸಬಹುದು. ಗೆಳೆಯರೆ, ಈ ಟನಲ್ ನಿರ್ಮಾಣ ಅನ್ನೋದು ಕೇವಲ ಒಂದು ಟನಲ್ ಮಾತ್ರ ಅಲ್ಲ, ಇದು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಗೇಮ್ ಚೇಂಜರ್ ಅನ್ನಿಸ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿನ ವಾತಾವರಣ ಹಾಗೂ ಕನೆಕ್ಟಿವಿಟಿ. ಈ ಝೆಡ್ಮೋರಾ ಅನ್ನೋ ಟನಲ್ ಇದೆಯಲ್ಲ, ಇದು ಶ್ರೀನಗರದಿಂದ ಸೋನ್ಮಾರ್ಗ್ಗೆ ಹೋಗೋ ಹಾದಿಯಲ್ಲಿ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಶ್ರೀನಗರ. ಪಕ್ಕದಲ್ಲಿ ಗಂದರ್ಬಾಲ್ ಇದೆ. ಅಲ್ಲಿಂದ ಲದಾಖ್ ಅನ್ನ ಸಂಪರ್ಕಿಸೋದಕ್ಕೆ ಒಂದು ಆಲ್ ವೆದರ್ ರಸ್ತೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಮಾರ್ಗದಲ್ಲಿ ಕಂಗನ್ ಪಟ್ಟಣದಿಂದ ಸೋನ್ಮಾರ್ಗ್ ನಡುವೆ ಒಂದು ಟನಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಸುಮಾರು 6.5 ಕಿಲೋಮೀಟರ್ ಉದ್ದದ ಟನಲ್. ದ್ವಿಮುಖ ಸಂಚಾರವನ್ನ ಈ ಟನಲ್ ಹೊಂದಿರುತ್ತೆ. ಅಂದ್ರೆ ಏಕಕಾಲಕ್ಕೆ ಎರಡೂ ಕಡೆಗಳಿಂದ ವಾಹನಗಳು ಸಂಚರಿಸೋದಕ್ಕೆ ಸಾಧ್ಯವಾಗುವ ತರದ ಟನಲ್ ಇದು. ಇದರ ನಿರ್ಮಾಣದಿಂದಾಗಿ ಗಗನ್ಗಿರ್ನಿಂದ ಸೋನ್ಮಾರ್ಗ್ಗೆ ಹೋಗೋದಕ್ಕೆ ಇನ್ನು ಮುಂದೆ ಬರೀ 25 ನಿಮಿಷಗಳು ಸಾಕಾಗತ್ವೆ. ಈ ಹಿಂದೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗೆ ಆ ರಸ್ತೆ ಸುತ್ತ ಹಾಕೊಂಡು ಹೋಗಬೇಕಾಗಿತ್ತು. ಕಡಿದಾದ ರಸ್ತೆ, ಜೊತೆಗೆ ಹೆಚ್ಚು ದೂರ, ಹೀಗಾಗಿ ಪ್ರಯಾಣದ ಅವಧಿ ಕೂಡ ಹೆಚ್ಚಾಗ್ತಾ ಇತ್ತು. ಇನ್ನು ಈ ರಸ್ತೆ ಸುಮಾರು 8,500 ಅಡಿ ಎತ್ತರದಲ್ಲಿರೋ ರಸ್ತೆ. ಹೀಗಾಗಿ ಇದು ಸಾಮಾನ್ಯವಾಗಿ ಹಿಮಪಾತಗಳಿಗೆ ತುತ್ತಾಗ್ತಾ ಇರುತ್ತೆ. ಹಿಮ ಬೀಳೋದಕ್ಕೆ ಶುರುವಾದ್ರೆ ಇಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಿಸಬೇಕಾಗ್ತಾ ಇತ್ತು. ಹಾಗಾದಾಗ ಎರಡೂ ಪ್ರದೇಶಗಳ ನಡುವೆ ಸಂಪರ್ಕ ತಪ್ಪಿ ಹೋಗುವ ಮತ್ತು ಅಲ್ಲಿಯವರಲ್ಲೇ ಇಲ್ಲಿಯವರಿಲ್ಲೇ ಅನ್ನೋ ತರದ ಸಂದರ್ಭ ನಿರ್ಮಾಣ ಆಗ್ತಾ ಇತ್ತು. ಹೀಗಾಗಿ ಈ ಮಾರ್ಗದಲ್ಲೊಂದು ಸರ್ವ ಋತು ಸಂಚಾರಕ್ಕೆ ಅನುಕೂಲವಾಗುವ ಹಾಗೆ ಟನಲ್ ಒಂದನ್ನ ನಿರ್ಮಾಣ ಮಾಡಬೇಕು ಅನ್ನೋ ಬೇಡಿಕೆ ಶುರುವಾಯಿತು. ಈಗ ಆ ಟನಲ್ ಉದ್ಘಾಟನೆ ಕೂಡ ಆಗಿದೆ. ಹೀಗಾಗಿ ಇನ್ನು ಯಾವ ಋತುವಲ್ಲಿ ಬೇಕಾದರೂ ಈ ಮಾರ್ಗದಲ್ಲಿ ಸಂಚಾರ ಸಾಧ್ಯ ಆಗುತ್ತೆ. ಇನ್ನು ಮುಂದೆ ಚಳಿಗಾಲದಲ್ಲಿ ಲದಾಖ್ ಭಾಗದ ಜನ ಶ್ರೀನಗರದ ಜೊತೆ ಸಂಪರ್ಕವೇ ಇಲ್ಲದ ಹಾಗೆ ಉಳಿದು ಹೋಗೋದು ತಪ್ಪುತ್ತೆ. ವ್ಯಾಪಾರ ವಹಿವಾಟುಗಳು ಹೆಚ್ಚಾಗೋದಕ್ಕೆ, ಟೂರಿಸಂ ಅಭಿವೃದ್ಧಿ ಆಗೋದಕ್ಕೆ ಕೂಡ ಈ ಮಾರ್ಗ ಸಹಾಯ ಮಾಡುತ್ತೆ. ಇಲ್ಲಿಗೆ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸೋದ್ರಲ್ಲಿ ಇದು ತನ್ನದೇ ಆದ ಕೊಡುಗೆಯನ್ನು ಕೊಡುತ್ತೆ. ಹೀಗಾಗಿ ಲದಾಖ್ ಹಾಗೂ ಕಾಶ್ಮೀರದ ಜನ ಈ ಟನಲ್ ನಿಂದ ಖುಷಿಯಾಗಿದ್ದಾರೆ. ಇದರ ಜೊತೆಗೆ ಸೇನೆಯ ರವಾನೆಗೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಇದನ್ನ ಝೆಡ್ಮೋರಾ ಅನ್ನೋದಕ್ಕೆ ಒಂದು ಕಾರಣ ಕೂಡ ಇದೆ. ಇಲ್ಲಿ ಈಗಿರೋ ರಸ್ತೆ ಝೆಡ್ ಆಕಾರದಲ್ಲಿ ಕಾಣುತ್ತೆ. ಹೀಗಾಗಿನೇ ಇಲ್ಲಿ ನಿರ್ಮಾಣಗೊಂಡಿರುವ ಟನಲ್ಗೆ ಝೆಡ್ಮೋರಾ ಅನ್ನೋ ಹೆಸರನ್ನ ಕೊಡಲಾಗಿದೆ. ಗೆಳೆಯರೆ, ಇದು ಭಾರತದ ಪಶ್ಚಿಮ ಹಾಗೂ ಪೂರ್ವದ ಗಡಿಗಳನ್ನ ಸಂಪರ್ಕಿಸೋದಕ್ಕೆ ಭಾರತ ಸರ್ಕಾರ ಹಾಕೊಂಡಿರೋ ಯೋಜನೆಯ ಒಂದು ಭಾಗ. ನಿಮಗೆ ಗೊತ್ತಲ್ಲ, ನಮಗೆ ಜಮ್ಮು ಕಾಶ್ಮೀರ ಹಾಗೂ ಲದಾಖ್ ಭಾಗದಲ್ಲಿ 2 ತಲೆನೋವುಗಳಿವೆ. ಒಂದು ಪಾಕಿಸ್ತಾನ, ಇನ್ನೊಂದು ಚೈನಾ. ಈ ಹಿಂದಿನ ಒಂದು ಚಳಿಗಾಲದಲ್ಲೇ ಪಾಕಿಸ್ತಾನ ನಮ್ಮ ಕಾರ್ಗಿಲ್ ಬೆಟ್ಟಗಳ ಮೇಲಕ್ಕೆ ತನ್ನ ಸೇನೆ ಹಾಗೂ ಭಯೋತ್ಪಾದಕರನ್ನ ಕಳುಹಿಸಿಕೊಟ್ಟು ಅಲ್ಲೊಂದು ಯುದ್ಧಕ್ಕೆ ಕಾರಣ ಆಗಿತ್ತು. ಇನ್ನು ಚೈನಾದ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ. ಚೈನಾ ಸಾಕಷ್ಟು ವರ್ಷಗಳಿಂದ ಭಾರತದ ಗಡಿಯಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಿಕೊಂಡಿದೆ. ರಸ್ತೆಗಳು, ಬ್ರಿಡ್ಜ್ಗಳು, ಡ್ಯೂಯಲ್ ವಿಲೇಜ್ಗಳು, ರೈಲು ಮಾರ್ಗ, ಏರ್ ಸ್ಟ್ರಿಪ್ ಎಲ್ಲವನ್ನ ನಿರ್ಮಾಣ ಮಾಡಿಕೊಂಡಿರೋ ಚೈನಾ ಆಗಾಗ ಭಾರತದ ಜೊತೆ ಕಿರಿಕ್ ಕೂಡ ಮಾಡ್ಕೊಳ್ತಾ ಇರುತ್ತೆ. ಈ ಹಿಂದೆ ಡೋಕ್ಲಾಮಲ್ಲಿ, ಗಲ್ವಾನ್ ಕಣಿವೆಯಲ್ಲಿ ಚೈನಾ ಭಾರತದ ಯೋಧರ ಜೊತೆ ಸಂಘರ್ಷಕ್ಕಿಳಿತು. ಅವರಿಗೆ ಅಗತ್ಯ ಬಿದ್ದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತದ ಗಡಿಗೆ ಸೇನೆಯನ್ನು ಕಳುಹಿಸುವುದಕ್ಕೆ ಬೇಕಾದ ವ್ಯವಸ್ಥೆಗಳಿವೆ. ಆದರೆ ಭಾರತ ಅಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದ್ರಲ್ಲಿ ತುಂಬಾನೇ ಹಿಂದೆ ಬಿದ್ದಿತ್ತು. ಇದು ಅರ್ಥ ಆದಮೇಲೆ ಭಾರತ ಚೈನಾ ಹಾಗೂ ಪಾಕಿಸ್ತಾನದ ಗಡಿಗಳನ್ನು ಶೀಘ್ರ
ಶೀಘ್ರವಾಗಿ ತಲುಪೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಇಲ್ಲಿ ರಸ್ತೆಗಳ ನಿರ್ಮಾಣ ಶುರುವಾದವು. ವೈಬ್ರೆಂಟ್ ವಿಲೇಜ್ಗಳನ್ನು ಭಾರತ ನಿರ್ಮಾಣ ಮಾಡ್ತಾ ಇದೆ. ಇಲ್ಲಿ ಭಾರತಕ್ಕಿರೋ ದೊಡ್ಡ ಸಮಸ್ಯೆ ಅಂದ್ರೆ ಚೈನಾದ ಗಡಿ ಭಾಗ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ. ಭಾರತದ ಕಡೆ ಬೆಟ್ಟಗುಡ್ಡಗಳು ಹೆಚ್ಚಿವೆ. ಹೀಗಾಗಿ ಚೈನಾ ಮಾಡಿಕೊಂಡಷ್ಟು ಸುಲಭವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಭಾರತಕ್ಕೆ ಕಷ್ಟ ಆಗ್ತಾ ಇದೆ. ಚಳಿಗಾಲ ಬಂತು ಅಂದ್ರೆ ಈ ಮಾರ್ಗದಲ್ಲಿ ಹಿಮಪಾತ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸೇನೆಗೆ ರಸ್ತೆ ಮಾರ್ಗವಾಗಿ ಗಡಿಗಳನ್ನು ತಲುಪೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ನಾವು ಅತಿ ಹೆಚ್ಚಾಗಿ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗ್ತಾ ಇತ್ತು. ಟ್ರಾನ್ಸ್ಪೋರ್ಟ್ ಜೆಟ್ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ಎಷ್ಟು ಆಯುಧಗಳನ್ನ, ಎಷ್ಟು ಸೈನಿಕರನ್ನ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇದು ತುಂಬಾ ಸುರಕ್ಷಿತ ಅಂತ ಕೂಡ ಅನಿಸೋದಿಲ್ಲ. ಹೀಗಾಗಿ ಸರ್ವ ಋತು ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡಿತು. ಅದಕ್ಕಾಗಿ ಸುಮಾರು 45,000 ಕೋಟಿ ರೂಪಾಯಿಗಳ ಯೋಜನೆಯೊಂದನ್ನು ಕೂಡ ತಯಾರು ಮಾಡಿತು. ಅದರ ಭಾಗವಾಗಿ ಈಗಲೇ ಟನಲ್ಗಳು ಹಾಗೂ ಸೇತುವೆಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ಈ ಝೆಡ್-ಮೊರಾ ಟನಲ್ ಇದೆಯಲ್ಲ, ಇದು ಕೂಡ ಜೋಜಿಲಾ ಟನಲ್ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವ ನಿಟ್ಟಲ್ಲಿ ನಿರ್ಮಿಸಲಾಗ್ತಾ ಇರುವ ಟನಲ್. ಈ ಜೋಜಿಲಾ ಟನಲ್ ಕಾಮಗಾರಿ ನಡೀತಾ ಇದೆ. ಅದು ಲದಾಖ್ ಹಾಗೂ ದ್ರಾಸ್ ಮತ್ತು ಕಾರ್ಗಿಲ್ಗೆ ಸಂಪರ್ಕವನ್ನು ಕಲ್ಪಿಸುವ ಮಾರ್ಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಜೋಜಿಲಾ ಪಾಸ್ ಬಗ್ಗೆ ನಿಮಗೆ ಈ ಹಿಂದೆ ವಿವರವಾಗಿ ಹೇಳಿದ್ದೀನಿ. ಇದು ಏಷ್ಯಾದಲ್ಲೇ ಅತಿ ಉದ್ದದ ಟನಲ್ ಅನ್ನೋ ಖ್ಯಾತಿಗೆ ಕೂಡ ಪಾತ್ರ ಆಗ್ತಾ ಇದೆ. ಇದು ಅತಿ ಉದ್ದದ ಮತ್ತು ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. 2028ರ ಹೊತ್ತಿಗೆ ಈ ಟನಲ್ ಕಾಮಗಾರಿ ಪೂರ್ಣಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಪೂರ್ಣಗೊಂಡ್ರೆ ಭಾರತದ ಮುಖ್ಯ ಭೂಮಿಯಿಂದ ಲದಾಖ್ಗೆ ಸಂಪರ್ಕವನ್ನು ಕಲ್ಪಿಸೋದು ಮಾತ್ರ ಅಲ್ಲ, ಚೈನಾ ಹಾಗೂ ಪಾಕಿಸ್ತಾನದ ಗಡಿಗಳವರೆಗೆ ಭಾರತ ಯೋಧರನ್ನ ಯಾವ ಸಂದರ್ಭದಲ್ಲಿ ಬೇಕಾದರೂ ಕರ್ಕೊಂಡು ಹೋಗೋದಕ್ಕೆ, ಆಯುಧಗಳ ಸಾಗಾಟಕ್ಕೆ, ಆರ್ಮಿ ಡಿಪ್ಲಾಯ್ಮೆಂಟ್ಗೆ ಬೇಕಾದ ರಸ್ತೆಯೊಂದನ್ನು ನಿರ್ಮಾಣ ಮಾಡ್ಕೊಂಡು ಹಾಗಾಗತ್ತೆ. ಇನ್ನು ಈ ಝೆಡ್-ಮೊರಾ ಟನಲ್ ನಿರ್ಮಾಣಕ್ಕೆ 2,400 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಇದರಲ್ಲಿ ದ್ವಿಮುಖ ಸಂಚಾರ ಮಾತ್ರ ಅಲ್ಲ, ಒಂದು ಎಸ್ಕೇಪ್ ಟನಲ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಏನಾದರೂ ಅವಘಡ ಸಂಭವಿಸಿದ್ರೆ ಟನಲ್ನಿಂದ ಸುರಕ್ಷಿತವಾಗಿ ಹೊರಬರುವುದಕ್ಕೆ ಬೇಕಾದ ವ್ಯವಸ್ಥೆಗಳು ಇವೆ. ಇನ್ನು ಈ ಟನಲ್ನಲ್ಲಿ ಗಂಟೆಗೆ ಸುಮಾರು 1,000 ವಾಹನಗಳು ಸಂಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ವಾಹನಗಳು ಸಂಚರಿಸುವ ಅವಕಾಶ ಇಲ್ಲಿದೆ. ಈಗ ಈ ಟನಲ್ ಉದ್ಘಾಟನೆಯನ್ನೇನೋ ಮಾಡಿದ್ದಾರೆ, ಆದ್ರೆ ಇದರ ನಿರ್ಮಾಣಕ್ಕೆ ತಗೊಂಡ ಸಮಯ ಎಷ್ಟು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಝೆಡ್-ಮೊರಾ ಟನಲ್ ನಿರ್ಮಾಣದ ಯೋಜನೆ ಸಿದ್ಧಗೊಂಡಿದ್ದು 2012ರಲ್ಲಿ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಲ್ಲಿ ಕಾಮಗಾರಿಯನ್ನು ಶುರು ಮಾಡಿತು. ಆನಂತರ ಅದನ್ನು ಟನಲ್ ವೇ ಲಿಮಿಟೆಡ್ ಅನ್ನೋ ಸಂಸ್ಥೆಗೆ ಒಪ್ಪಿಸಲಾಯಿತು. ನಂತರ ನ್ಯಾಷನಲ್ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಕಾಮಗಾರಿಯನ್ನು ತಾನು ಕೈಗೆತ್ತಿಕೊಳ್ತು. ಕಾಮಗಾರಿ ಆರಂಭಗೊಂಡು 12 ವರ್ಷಗಳ ನಂತರ ಈಗ ಟನಲ್ ಉದ್ಘಾಟನೆ ಆಗ್ತಾ ಇದೆ. ಗೆಳೆಯರೆ, ನಮ್ಮಲ್ಲಿ ಸರ್ಕಾರಿ ಕಾಮಗಾರಿಗಳು ಅಂದ್ರೆ ವಿಳಂಬ ಅನ್ನೋದಿದ್ದಿದೆ. ಆದ್ರೆ ಗಡಿಯನ್ನ ಸಂಪರ್ಕಿಸುವ ರಸ್ತೆಗಳು, ಸೇನೆಗೆ ಬೇಕಾಗುವ ಆಯುಧಗಳು ಇವುಗಳನ್ನು ಒದಗಿಸುವ ನಿಟ್ಟಲ್ಲಿ ಕೂಡ ಇಷ್ಟೊಂದು ವಿಳಂಬ ಅನ್ನೋದಿದೆಯಲ್ಲ, ಇದು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಭಾರತ ಗಡಿಯಲ್ಲಿ ರಸ್ತೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ಎಷ್ಟು ಹಣ ಮಂಜೂರು ಮಾಡಿದರೂ ಕೂಡ ಕಾಮಗಾರಿಯಲ್ಲಾಗುವ ವಿಳಂಬವನ್ನು ಸರಿಪಡಿಸ್ಕೊಳ್ಳದೇ ಇದ್ರೆ ಹಣನೂ ವ್ಯರ್ಥ ಆಗುತ್ತೆ, ಜೊತೆಗೆ ಭದ್ರತೆಯ ಉದ್ದೇಶ ಕೂಡ ವಿಫಲ ಆಗುತ್ತೆ. ಈ ವಿಷಯದಲ್ಲಿ ಭಾರತ ತನ್ನನ್ನು ತಾನು ಸಾಕಷ್ಟು ತಿದ್ದುಕೋಬೇಕಿದೆ. ಇನ್ನು ಈ ಭಾಗದಲ್ಲಿ ಗಡಿಯನ್ನ ಸಂಪರ್ಕಿಸೋದಕ್ಕೆ ಒಟ್ಟು 41 ಟನಲ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಕಾಮಗಾರಿ ಪೂರ್ಣಗೊಂಡಿವೆ, ಇನ್ನು ಕೆಲವು ನಿರ್ಮಾಣದ ಹಂತದಲ್ಲಿವೆ. ಒಟ್ಟಾರೆ ಭಾರತದ ಸರ್ಕಾರ ಗಡಿಗಳನ್ನು ಸಂಪರ್ಕಿಸೋದಕ್ಕೆ ಬೇಕಾದ ಸರ್ವ ಋತು ವ್ಯವಸ್ಥೆಗಳನ್ನ ಕಡೆಗೂ ಮಾಡಿಕೊಳ್ತಾ ಇದೆ. ಅದು ಮತ್ತಷ್ಟು ವೇಗವಾಗಿ ನಡೆದ್ರೆ ಆಗ ಇದನ್ನ ಗೇಮ್ ಚೇಂಜರ್ ಅಂತ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಇದು ಗೆಳೆಯರೆ ಝೆಡ್-ಮೊರಾ ಟನಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.